ಹೊಲ, ಮನೆ, ಆಸ್ತಿ ಮತ್ತು ಕೃಷಿ ಜಮೀನು ಖರೀದಿ ನಿಯಮದಲ್ಲಿ ಭಾರೀ ಬದಲಾವಣೆ. ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಧಾರ್ ಕಾರ್ಡ್ ಪರಿಶೀಲನೆ. ನಿಮ್ಮ ಭವಿಷ್ಯಕ್ಕಾಗಿ ಉಳಿದ ಹಣವನ್ನು ಹೂಡಿಕೆ ಮಾಡಲು ಬಯಸುವಿರಾ? ಭೂಮಿ ಅಥವಾ ಸೈಟ್ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದೀರಾ? ಹಾಗಿದ್ದರೆ ಇತ್ತೀಚಿನ ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಹಿಂದಿನ ಕಾಲದಲ್ಲಿ ಉಳಿತಾಯ ಮತ್ತು ಹೂಡಿಕೆ ಎರಡೂ ಭವಿಷ್ಯದ ಭದ್ರತೆಗಾಗಿ ಅಗತ್ಯವಾದ ಅಂಶಗಳಾಗಿವೆ. ಪ್ರತಿಯೊಬ್ಬರೂ ತಮ್ಮ ಆದಾಯದ ಒಂದು ಭಾಗವನ್ನು ಉಳಿಸುವ ಅಭ್ಯಾಸ ಮಾಡಬೇಕು. ಉಳಿತಾಯ ಮಾಡುವುದರಿಂದ ನಾವು ಭವಿಷ್ಯದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆಗಳಿಗೆ ತಯಾರಾಗಬಹುದು. ಉದಾಹರಣೆಗೆ, ಕೆಲಸ ಕಳೆದುಕೊಂಡರೆ, ಆರೋಗ್ಯ ಸಮಸ್ಯೆಗಳು ಬಂದರೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಹಣ ಬೇಕಾದರೆ ಉಳಿತಾಯದ ಹಣವು ನಮಗೆ ತುಂಬ ಸಹಾಯಕವಾಗುತ್ತದೆ. ಉಳಿತಾಯ ಮಾಡುವುದರ ಜೊತೆಗೆ ಹೂಡಿಕೆ ಮಾಡುವುದು ಕೂಡ ಒಳ್ಳೆಯದು. ಹೂಡಿಕೆ ಮಾಡುವುದರಿಂದ ನಮ್ಮ ಉಳಿತಾಯದ ಹಣವು ಹೆಚ್ಚಾಗುತ್ತದೆ. ಹೂಡಿಕೆಗೆ ಹಲವಾರು ವಿಧಾನಗಳಿವೆ. ಷೇರು, ಮ್ಯೂಚುವಲ್ ಫಂಡ್, ಚಿನ್ನ, ಭೂಮಿ, ಸೈಟ್ ಮುಂತಾದವುಗಳಲ್ಲಿ ಹೂಡಿಕೆ ಮಾಡಬಹುದು. ಹೂಡಿಕೆ ಮಾಡುವಾಗ ನಮ್ಮ ಆದಾಯದ ಮೂಲಗಳು, ವಯಸ್ಸು, ಹೂಡಿಕೆ ಗುರಿಗಳು ಮುಂತಾದ ಅಂಶಗಳು ಪರಿಗಣಿಸಬೇಕು. ದೊಡ್ಡ ಸಂಬಳ ಪಡೆಯುವವರು ತಮ್ಮ ಹಣವನ್ನು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಸೈಟ್ ಖರೀದಿಸುತ್ತಾರೆ. ಮಧ್ಯಮ ವರ್ಗದವರು ತಮ್ಮ ಕುಟುಂಬದೊಂದಿಗೆ ಶಾಂತಿಯುತವಾಗಿ ವಾಸಿಸಲು ಸ್ವಂತ ಮನೆ ನಿರ್ಮಾಣಕ್ಕಾಗಿ ಸೈಟ್ ಖರೀದಿಸುತ್ತಾರೆ. ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಆಸೆಯಾಗಿದೆ. ಸೈಟ್ ಕೊಳ್ಳುವುದು ಯಾವುದೇ ಒಂದು ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸುವಂತೆಯೇ. ಅದರಲ್ಲೂ ಯಾವುದೇ ಬದಲಾದ ನಿಯಮಗಳನ್ನು ತಿಳಿಯದೇ ಖರೀದಿಸುವುದು ಮೋಸಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸೈಟ್ ಖರೀದಿಸುವ ಮೊದಲು ಅದರ ನಿಯಮಗಳನ್ನು ಎಚ್ಚರಿಕೆಯಿಂದ ಓದಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯಲ್ಲಿ ಹೊಸ ಬದಲಾವಣೆ. ಹೈಕೋರ್ಟ್ ಸೂಚನೆಯಂತೆ ಆಸ್ತಿ ಖರೀದಿಸುವ ಮುಂಚಿತವಾಗಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿದೆ. ಆಧಾರ್ ಕಾರ್ಡ್ ಪರಿಶೀಲನೆ ಮಾಡದೆ ಸೈಟ್ ಮಾರಾಟ ಮಾಡಲು ಅವಕಾಶವಿಲ್ಲ. ಹೊಸ ನಿಯಮವು ಆಸ್ತಿ ಖರೀದಿಸುವವರಿಗೆ ಯಾವುದೇ ರೀತಿಯ ನಷ್ಟ ಅಥವಾ ಮೋಸದಿಂದ ರಕ್ಷಿಸುತ್ತದೆ. ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಸಹ ಈ ನಿಯಮವು ಸಹಾಯ ಮಾಡುತ್ತದೆ. ಆಧಾರ್ ಕಾರ್ಡ್ ಪರಿಶೀಲನೆ ಹೇಗೆ ಮಾಡುವುದು? 2016ರ UIDAನಿಂದ ಆಧಾರ್ ಕಾರ್ಡ್ ಪಡೆದುಕೊಂಡವರ ಪರಿಶೀಲನೆ ಮಾಡಲು ಅವರ ಮೊಬೈಲ್ ನಂಬರಿಗೆ OTP ಕಳುಹಿಸುವುದರ ಮೂಲಕ ಪರಿಶೀಲನೆ ಮಾಡಲಾಗುತ್ತದೆ. ಪರಿಶೀಲನೆ ವೇಳೆ OTP ಬಂದಲ್ಲಿ ಆಧಾರ್ ಕಾರ್ಡ್ ಸರಿಯಾಗಿದೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ನಂತರ ಆಸ್ತಿ ಖರೀದಿಗೆ ಅನುವು ಮಾಡಿಕೊಡಲಾಗುತ್ತದೆ. ಆದ್ದರಿಂದ ನೀವು ಸೈಟ್ ಖರೀದಿಸಲು ಯೋಚಿಸುತ್ತಿದ್ದರೆ ಮೊದಲು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿಕೊಳ್ಳಿ. ಇದರಿಂದ ನೀವು ಯಾವುದೇ ರೀತಿಯ ನಷ್ಟ ಅಥವಾ ಮೋಸದಿಂದ ರಕ್ಷಣೆ ಪಡೆಯುತ್ತೀರಿ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.